ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ನೆನೆ ವಿಡಿಯೋದಲ್ಲಿ ನೋಡಿದ್ರಲ್ಲ ಅದೇ ವಿಷಯಕ್ಕೆ ರಾತ್ರಿ ಎಲ್ಲ ನಿದ್ದೆ ಮಾಡಲಿಲ್ಲ ನಾನು. ಮತ್ತೆ ನೆನೆಲ್ಲ ನೀರು ಮುಟ್ಟಿರೋದಕ್ಕೆ ಮತ್ತೆ ನನಗೆ ವೀಸಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟು ನೈಟ್ ಎಲ್ಲ ನಿದ್ದೆ ಮಾಡ್ದಿರಾ ಸಿಕ್ಕಾಪಟ್ಟೆ ಒದ್ದಾಡ್ಬಿಟ್ಟೆ. ಆ ಟೆನ್ಷನ್, ಆ ಗೋಲ್ಡು, ಆ ಟೆನ್ಷನ್, ಅದಕ್ಕೆ ಇದಕ್ಕೂ ಎಷ್ಟು ಜನ ನಮ್ಮ ಫ್ರೆಂಡ್ಸು ಫೋನ್ ಮಾಡಿ ಸಮಾಧಾನ ಮಾಡಿದ್ರು ನನಗೆ ಸಮಾಧಾನ ಮಾಡ್ಕೊಳಕ್ಕೆ ಆಗಲಿಲ್ಲ. ಅದೇ ಟೆನ್ಷನಲ್ಲೇ ಬೆಳಗ್ಗೆಯಿಂದ ಈ ಜಾಗ ಬಿಟ್ಟು ಕದಲಿಲ್ಲ ನಾನು. ಏನು ಮಾಡ್ತೀರಾ ಹಂಗೆ ಕೂತಿದ್ದೀನಿ. ಅದಕ್ಕೆ ಇವಾಗ ಶಿವ ಬಂದು ಪಾಪ ಮನೆಯೆಲ್ಲ ಒರೆಸ್ಬಿಟ್ಟು ಬಾಗಿಲು ನೀರು ಹಾಕ್ಬಿಟ್ಟು ರೆಡಿ ಆಗ್ತೈತೆ ದೀಪ ಹಚ್ತೀನಿ ಅಂದ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಡು ಪೂಜೆ ಆದ್ರೂ ಮಾಡೋಣ ಅಂತ ನೋಡಿದೆ. ರಾತ್ರಿ ಬಂದಿರೋ ವೀಸಿಂಗ್ ಪ್ರಾಬ್ಲಮ್ಗೆ ಇನ್ನು ನೀರು ಮುಟ್ಟಿದ್ರೆ ಮುಗೀತು ಇನ್ನು ಕತೆ ಅಂತ ಅಂದ್ಬಿಟ್ಟು ನಿನ್ನೆ ಮಾಡಬಾರ್ದಾಗಿತ್ತು ನನ್ನ ಮನೆ ಕೆಲಸ. ಇನ್ನೊಂದೆರಡು ದಿನ ರೆಸ್ಟ್ ಮಾಡಬೇಕಾಗಿತ್ತು. ಎಲ್ಲ ಸರಿ ಹೋಗೈತೆ ಅಂದ್ಬಿಟ್ಟು ಮನೆ ಕೆಲಸ ಕೈ ಹಾಕ್ತೆ. ಅದು ಇದು ಎಲ್ಲ ಟೆನ್ಷನ್ ಎತ್ತಾಕೊಂಡು ಹಿಂಗೆ ಕೂತಿದ್ದೆ. ಈಗ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು 1 ಅವರಿಂದ ಅದೇ ಟೆನ್ಷನಲ್ಲೇ ಕೂತಿದ್ದೀನಿ. ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಆಮೇಲೆ ನಿಮ್ಮೆಲ್ಲರೂ ಕಮೆಂಟ್ ನೋಡಿದ್ಮೇಲೆ ಈಗ ಸ್ವಲ್ಪ ಸಮಾಧಾನ ಆಯಿತು ನನಗೆ. ಒಂದು 50% ಆಗೋದೆಲ್ಲ ಒಳ್ಳೇದಕ್ಕೆ. ಸ್ವಲ್ಪ ಇನ್ಮೇಲೆ ನಾನೇ ಹುಷಾರಾಗಿರಬೇಕು, ನಾನೇ ಯಾಮಾರಕ್ಕೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಈಗ ಮೊದಲಿಗಿದ್ದಂಗಿಲ್ವಲ್ಲ, ನಾನು ಸ್ವಲ್ಪ ಹುಷಾರಾಗಿದ್ದೀನಿ ಇಂಥ ಮೋಸಗಳೆಲ್ಲ ನೋಡಿ ನೋಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಧೈರ್ಯ ಬಂತು. ಅದಕ್ಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ಇಲ್ಲಿ ಬರ್ದಿರ್ತೈತೆ ದೇವರು ಇದಾಗಬೇಕು ನಿನಗೆ ಅಂತ. ಮೋಸ್ಟ್ಲಿ ನಾನು 2 ವರ್ಷದಿಂದ ತುಂಬ ಚೆನ್ನಾಗಿದೆ. ನಮ್ಮ ಅತ್ತೆ ಮಾವ ಹತ್ರ ಎಲ್ಲ ಚೆನ್ನಾಗಿ ಮಾತಾಡಿಸ್ತವ್ರಲ್ಲ, ಬಿಡು ಇನ್ನು ಹಳೇದೆಲ್ಲ ನಾನು ಯಾಕೆ ಕೆದಕ್ಲಿ, ಅವ್ರು ಮಾಡಿದವ್ರು ಅನ್ಭವಿಸ್ತಾರೆ, ಇನ್ನೆಲ್ಲ ಚೆನ್ನಾಗೈತೆ ಅಂದ್ಕೊಂಡು ಉಬ್ಬಿಕೊಂಡು ಖುಷಿ ಆಗ್ಬಿಟ್ಟು ಅವ್ರ ಕಿವಿಲಿ ಓಲೆ ಇಲ್ಲ ನನಗೆ ಅಂದ ತಕ್ಷಣ ನನ್ನ ಹತ್ರ ಐತೆ ನಾನು ಕೊಡ್ತೀನಿ ಅಂದ್ಬಿಟ್ಟು ತಗೊಂಡೋಗಿ ಕೊಟ್ಟೆ. ಹಿಂಗೆ ಮಾಡಿದ್ರು. ಮೋಸ್ಟ್ಲಿ ದೇವ್ರು ಹಿಂಟ್ ಕೊಟ್ರೇನೋ. ಅದು ಬಾಲ ಯಾವತ್ತೂ ಡೊಂಕೆನೇನೆ, ನೀನು ಸ್ಟ್ರೈಟ್ ಮಾಡ್ಕೋತಾರೆ ಸ್ಟ್ರೈಟ್ ಆಗ್ತಿದೆ ಅಂತ ಅನ್ಕೋಬೇಡ ಅಂದ್ಬಿಟ್ಟು ದೇವ್ರು ಅರ್ಥ ಮಾಡ್ಸೋಕ್ಕೆ ಇದೊಂದು ಪರೀಕ್ಷೆ ಇಟ್ಟನೇನೋ, ಚಿನ್ನ ತಂದು ಇನ್ಮೇಲೆ ಹುಷಾರಾಗಿರ್ಬೇಕು ನಂಬಾರ್ದು ಅಂದ್ಬಿಟ್ಟು ಗೊತ್ತಾಯ್ತು ಅಷ್ಟೇ. ಓಕೆ ಫ್ರೆಂಡ್ಸ್, ಆಗೋದೆಲ್ಲ ಒಳ್ಳೇದಕ್ಕೆ ಹೋಗ್ತಾ ಇರಬೇಕು. ಅಂಥದ್ದು ಎಷ್ಟು ಬೇಕಾದ್ರೂ ತಗೋಬೋದು. ನನಗಿನ್ನೂ ವಯಸ್ಸೈತೆ, ದುಡಿಯೋಕ್ಕೆ ಶಕ್ತಿನೂ ಐತೆ. ಬನ್ನಿ ಫ್ರೆಂಡ್ಸ್, ಶಿವ ಸ್ನಾನ ಮಾಡ್ಕೊ ಬರ್ಷಲ್ಲಿ ರಂಗೋಲಿ ಅದು ಹಾಕೋಣ. ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡಿದಿರಾ ನಿಮ್ಮ ಕಾಮೆಂಟ್ಸ್ ನೋಡಲಿಲ್ಲ ಅಂದಿರಿ ಇನ್ನೊಂದೆರಡು ದಿನ ಹಿಂಗೆ ಕೂತಿರ್ತಿದ್ದೆ ಕೋಮಾಗೋದಂಗೆ. ಆಗೋದೆಲ್ಲ ಒಳ್ಳೇದಕ್ಕೆ ಹಿಂಗೆ ಅನ್ಕೊಂಡು ರಂಗೋಲಿ ಸ್ಟಾರ್ಟ್ ಮಾಡ್ಕೊಂಡೆ. ರಂಗೋಲಿ ಹಾಕೋಷ್ಟ್ರಲ್ಲಿ ಕರೆಕ್ಟಾಗಿ 5:45 ಆಗ್ಬಿಟ್ಟಿತ್ತು. ಪುಟಾಣಿದೊಂದು ರಂಗೋಲಿ ಹಾಕೋಣ ಅಂದ್ಬಿಟ್ಟು ಚಪ್ಪಲಿ ಹಾಕೊಂಡು ಕುತ್ಕೊಬಿಟ್ಟಿದ್ದೀನಿ. ಶೀತ ಅಲ್ವಾ, ನನಗೆ ಉಸಿರು ಮೇಲೆ ಕೇಳಿತೈತೆ, ಇನ್ನೊಂದು ಸ್ವಲ್ಪ ಹೊತ್ತು ಇದ್ಬಿಟ್ರೆ ಅಂದ್ಬಿಟ್ಟು ಆಮೇಲೆ ಮಾದಪ್ಪನ ರಂಗೋಲಿ ಹಾಕ್ತಾ ಇದ್ದೀನಿ ಚಪ್ಪಲಿ ಹಾಕೊಂಡು ಬೇಡ ಅಂದ್ಬಿಟ್ಟು ಆಮೇಲೆ ಬಿಚ್ಚಿಬಿಟ್ಟೆ. ಎಷ್ಟೇ ಕಷ್ಟ ಕೊಟ್ಟರು ದೇವರು ಅವ್ರ ಮೇಲೆ ಭಕ್ತಿ ಮಾತ್ರ ಕಡಿಮೆ ಆಗಲ್ವಲ್ಲ ನನಗೆ ಅಂತ ಅನಿಸ್ತು. ಚುಕ್ಕಿ ಸೊಟ್ಟಪಟ್ಟೆ ಇಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಈ ರಂಗೋಲಿ ಯಾಕಾದ್ರೂ ಹಾಕೋದು ಅನಿಸ್ತು ಫಸ್ಟ್ ಟೈಮ್ ನನಗೆ. ದೇವ್ರ ರಂಗೋಲಿ ಹಾಕ್ಬೇಕಾದ್ರೆ ನೀಟಾಗಿ ಹಾಕ್ಬೇಕು. ಒಂಚೂರು ಮಿಸ್ಟೇಕ್ ಆಗೋಯ್ತು ಅಂದರೆ ನನಗೆ ತಲೆ ಕೆಟ್ಟೋಗ್ತೈತೆ ಫುಲ್ಲು. ಅಂಥದ್ರಲ್ಲಿ ಇವತ್ತು ಲಿಂಗದ ರಂಗೋಲಿ ಹಾಕ್ತಾ ಇದ್ದೀನಿ ವಾರ ಅಂದ್ಬಿಟ್ಟು. ಅದರಲ್ಲೂ ಕ್ರಾಸ್ ಆಗಿ ಬಂದ್ಬಿಡ್ತು, ಸೈಡಲ್ಲಿ ಕುತ್ಕೊಂಡು ಹಾಕ್ತಾ ಇದ್ದೀನಲ್ಲ ಅದಕ್ಕೆ ಅಂತ ಅನ್ನಿಸ್ತೈತೆ. ಮತ್ತೆ ಸೊಳ್ಳೆ ಬೇರೆ ಸಿಕ್ಕಾಪಟ್ಟೆ ಕಚ್ತಾ ಇತ್ತು. ಬೇಗ ಬೇಗ ಹಾಕ್ಬಿಟ್ಟು ಮುಗಿಸ್ಬಿಟ್ಟು ಒಳಗಡೆ ಹೋಗ್ಬಿಡ್ಬೇಕು. ಈಗಷ್ಟೇ ಚಿಕನ್ನೇ ಬುನ್ನೆ ಬಂದು ವಾಸಿ ಆಗ್ತೈತೆ, ಮತ್ತೆ ಸೊಳ್ಳೆ ಕಚ್ಚಿ ಏನಾರು ತೊಂದರೆ ಆಗ್ಬಿಟ್ಟೈತೆ ಅಂತ ಭಯ ಬೇರೆ ಒಂದು ಕಡೆ. ಅದಕ್ಕೆ ಸ್ವಲ್ಪ ಸೊಟ್ಟ ಆಗೋಯ್ತು. ಈ ಥರ ಲಿಂಗದ ರಂಗೋಲಿ ಹಾಕ್ಕೊಂಡು ಸ್ನಾನ ಮಾಡ್ದಿರ ನಾನು ಅರ್ಶಿನ ಕುಂಕುಮ ರಂಗೋಲಿ ಪುಡಿ ಏನು ಮುಟ್ಟಲ್ಲ. ಅಂಥದ್ರಲ್ಲಿ ಇವತ್ತು ಮುಟ್ಬಿಟ್ಟೆ. ಬಾಗಿಲು ತೊಳೆದ್ಬಿಟ್ಟು ಹಂಗೆ ಬಿಡಬಾರ್ದು ಅಂತ ಹೇಳ್ತಾರಲ್ಲ ಅದಕ್ಕೆ. ಆಮೇಲೆ ಶಿವಾಗೆ ಪರವಾಗಿಲ್ಲ ದೀಪ ಹಚ್ಕೋ ದೇವ್ರಿಗೆ ಅಂತ ಹೇಳಿದೆ. ವಾರ ಮಾತ್ರ ಮಾಡೋದು ಬಿಡಬಾರ್ದು. ಒಂದು ಅದು ನಮ್ಗೊಂಥರ ಪಾಸಿಟಿವಿಟಿ ಥರ. ಒಂದು ವಾರ ಬಿಟ್ಟರೆ ಪೂಜೆ ಆಗಲ್ವಲ್ಲ ಫ್ರೆಂಡ್ಸ್. ಮನೆಯಲ್ಲಿ ಹೂವೆಲ್ಲ ಬಾಡೋಗಿರೋದು, ದೀಪ ಹಚ್ತಿರೋದು ಅದು ನೋಡೋಕ್ಕೆ ಆಗಲ್ಲ ನನಗೆ ವಾರದ ದಿನ ದೀಪ ಉರಿತಾ ಇರಬೇಕು. ಶಿವ ಪೂಜೆ ಮಾಡೋದು ಯಾವಾಗ ಅಂದರೆ ನಾನೆಲ್ಲ ರೆಡಿ ಮಾಡಿ ಇಟ್ಟಿರಬೇಕು. ಹೂವು ಹಾಕಿ, ದೀಪಕ್ಕೆ ಎಣ್ಣೆ ಹಾಕಿ, ಅಗರಬತ್ತಿ ಮತ್ತೆ ಕರ್ಪೂರ ಸಹ ಎತ್ತಿ ಇಡಬೇಕು. ಆವಾಗಲೇ ಪೂಜೆ ಮಾಡೋದು ಆರಾಮಾಗಿ. ಹಂಗಾಗಿ ಇವತ್ತೆಲ್ಲ ನೀನೇ ಕ್ಲೀನ್ ಮಾಡ್ಬಿಟ್ಟು ಮಾಡ್ಕೋ, ನಾನು ಹೆಂಗಿದ್ರು ಸ್ನಾನ ಮಾಡಲಿಲ್ಲ ಅಂತ ಹೇಳಿದ ತಕ್ಷಣ ಬರೀ ಹೂವು ತೆಗೆದು ಹೂವು ಹಾಕಿ ಎಲ್ಲ ಪೂಜೆ ಮಾಡೋಕ್ಕೇನೆ 3/4 ಗಂಟೆ ಟೈಮ್ ತಗೊಂಡೈತೆ. ಅಭ್ಯಾಸ ಇಲ್ವಲ್ಲ, ಹಂಗಾಗಿ ಬೇಡ್ಕೊಳ್ಳೋದ್ರಲ್ಲಿ ಮಾತ್ರ ಕಮ್ಮಿ ಇರಲ್ಲ. ನಾನು ಮಧ್ಯದಲ್ಲಿ ನನಗೋಸ್ಕರ ಬೇಡ್ಕೊಳ್ಳಪ್ಪಿ ಪ್ಲೀಸ್ ಪ್ಲೀಸ್ ಅಂದರೆ ಸುತ್ತ ಆಗ್ತಿದೆ ನನ್ನ ಸುತ್ತ ಯಾವುದೇ ದುಷ್ಟಶಕ್ತಿ ಬರಬಾರ್ದು ಅಂದ್ಬಿಟ್ಟು ಆಗ್ತಾ ಇರ್ಬೋದು. ಏನು ಕತೆನೋ ಈ ಮೂಲೆಯಲ್ಲಿ ಸ್ಟವ್ ಕಡೆ ಯಾವ ದೇವರಿತ್ತು ಅಂತ ಕೈ ಮುಗಿತೈತೋ ನನಗಂತೂ ಅರ್ಥ ಆಗಲಿಲ್ಲ. ಅಂದ್ರೆ ಶಿವ ಭಕ್ತಿಗೆ ದೇವ್ರು ಮೆಚ್ಬಿಟ್ಟು ಆ ಮೂಲೆಯಲ್ಲಿ ಏನಾದ್ರು ದೇವ್ರು ಪ್ರತ್ಯಕ್ಷ ಆಗ್ಬಿಡ್ತಾ ಅನ್ಕೊಂಡೆ ನಾನಂತೂ. ಅಷ್ಟೇ, ನಮ್ಮ ಮೂಲೆನಲ್ಲೂ ಕೈ ಮುಗಿತಾರದೆ. ಭಕ್ತ ಪ್ರಹ್ಲಾದನೇ ಹೇಳೋರಲ್ಲ ಎಲ್ಲ ಕಡೆ ದೇವ್ರವ್ರೆ ಅನ್ಬಿಟ್ಟು ಅದನ್ನ ಫಾಲೋ ಮಾಡ್ತಾ ಇರ್ಬೋದು ನನ್ ಗಂಡ ಅಂತ ಅನ್ಕೋತಾ ಇದೀನಿ. ಇವತ್ತಿಗೂ ಸೇರಿ 4 ದಿನ ನಾನು ಪೂಜೆ ಮಾಡ್ಲಿಲ್ಲ. ಗುರುವಾರ, ಶುಕ್ರವಾರ, ಶನಿವಾರ ಮತ್ತೆ ಈ ಸೋಮವಾರ. ಯಾವ ಪಾಪಕ್ಕೆ ಹೋಗ್ತೀನೋ ಏನೋ, ದೇವ್ರಿಗೂ ಅರ್ಥ ಆಗ್ತಿದೆ ಅಂತ ಅನ್ಕೋತೀನಿ. ಆಮೇಲೆ ತುಳಸಿ ಗಿಡಕ್ಕೆ ಕಡ್ಡಿ ಹಚ್ಚಕ್ ಹೋಯ್ತು. 6 ಗಂಟೆ ಮೇಲೆ ತುಳಸಿ ದೇವಿನ ಮುಟ್ಬಾರ್ದು ಫ್ರೆಂಡ್ಸ್, ಅದು ಅಪರಾಧ ಆಗ್ತೈತೆ. ಅದಕ್ಕೆ ಮುಟ್ಬೇಡ ಅಂತ ಹೇಳ್ದೆ. ಓಕೆ ಫ್ರೆಂಡ್ಸ್, ನಾನು ಪಟ್ ಅಂತ ರೆಡಿ ಆಗ್ಬಿಟ್ಟೆ. ಯಾಕಂದ್ರೆ ಅಮಾವಾಸ್ಯೆ ಫ್ರೆಂಡ್ಸ್. ಅಮಾವಾಸ್ಯೆ ಅಂದ್ರೆ ಭಯ ಪಡೋ ವಿಷಯ ಅಲ್ಲ, ಗಂಡನ ಪಾದ ಪೂಜೆ ಮಾಡುವ ವಿಷಯ ಫ್ರೆಂಡ್ಸ್. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದಕ್ಕೆ ಹೂವು ಏನೇನ್ ಬೇಕು ಐಟಮ್ಸ್ ಎಲ್ಲ ಇವಾಗಲೇ ತೆಗ್ದಿಕೊಬಿಡೋಣ ಅಂದ್ರೆ ಅಂತ ಹೋಗ್ತಾ ಇರೋದು. ಜೊತೆಗೆ ಓಲೇನು ಫ್ರೆಂಡ್ಸ್ ತಗೊಳ್ಳೋಣ ಹಾಕೊಳ್ಳೋಣ ಅಂತ ಅನ್ನಿಸ್ತೈತೆ. ಅವನೇನೇ ಹೇಳಿದ್ರು ದುಡ್ಡು
ಕೊಡ್ಬೋದು, ಎತ್ಕೊಂಡು ಹೋಗ್ರಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ನಾನು ಅದೇ ಟೆನ್ಷನಲ್ಲಿ ವಾಪಸ್ ಬಂದ್ಬಿಟ್ಟೆ. ಅದಕ್ಕೆ ತಗೋಬಿಡೋಣ, ಆಗಿದ್ದಾಗಲಿ ಆಸೆ ಪಟ್ಟಿದ್ದೀನಿ ಅಂತ ಅಂದ್ಬಿಟ್ಟು, ಮತ್ತೆ ತಿಂಗಳ ನಾನು ತೀರಿಸ್ಬೋದು ಅಂತ ಅಂದ್ಬಿಟ್ಟು. ಯಾರಾದರೂ ನನ್ನ ಥರ ಇದ್ದೀರಾ ಫ್ರೆಂಡ್ಸ್? ನಾನು ಸಂಪಾದನೆ ಮಾಡಿ ಒಡವೆ ತಗೊಳಕು ಗಂಡನ ಪರ್ಮಿಷನ್ ಬಲವಂತ ಮಾಡಿ ಕರ್ಕೊಂಡು ಹೋಗೋರು ಇದೀರಾ ಫ್ರೆಂಡ್ಸ್? ಈ ರವೆ ಹಾಕ್ಕೊಳ್ಳೋದಲ್ಲ ಪಿ. ಶಿವಾಗೂ ಗೊತ್ತು ಫ್ರೆಂಡ್ಸ್, ನನಗೆ ಒಡವೆಗಳ ಮೇಲೆ ಆಸೆ ಇಲ್ಲ. ಇರ್ಲಿ, ಕಷ್ಟಪಟ್ಟು ದುಡಿಬೇಕಾದ್ರೆ ತಗೋಬಿಡ್ಬೇಕು. ಮುಂದಕ್ಕೆ ನಮ್ಮ ಕೈಲಿ ಆಗುತ್ತೋ ಇಲ್ಲೋ, ಆಮೇಲೆ ಕೊರಗ್ ಬರ್ದಲ್ಲ, ಅಯ್ಯೋ ದುಡಿಯೋ ಟೈಮಲ್ಲಿ ತಗೋಬೇಕಾಯ್ತು ಅಂತ. ಇದು ನನ್ನ ಅನಿಸಿಕೆ ಫ್ರೆಂಡ್ಸ್. ನಿಮ್ಮಂತ ಬುದ್ಧಿವಂತರು ನಮ್ ದೇಶದಲ್ಲಿ ಬಹಳ ಕಮ್ಮಿ. ಚಿನ್ನ ಶೋಕಿಗಲ್ಲ ಫ್ರೆಂಡ್ಸ್, ನನಗೆ ಕಷ್ಟಕ್ಕೆ ಜೊತೆಗೆ ಆಸೆ ತಗೋಬೇಕು. ದುರಾಸೆ ಅಲ್ಲ, ಆಸೆ. ಬಾರ್ಲಾ ಒಳಗನೆ ಇಲ್ಲಿ ನೋಡಿ, ಲಾಕ್ ಮಾಡ್ಕೊಂಡು ಹೋಗೋಣ. ಏ ಸುಬ್ಬಾ, ಏನ್ ಚಳಿ ಐತೆ, ಕಿವಿಗೆ ಹತ್ತಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಲೆ ಏನು ಹಾಕ್ಕೊಂಡಿಲ್ಲ, ಅಂದರೆ ಹೊಸದೇ ಹಾಕ್ಕೋಬೇಕು ಅಂದ್ಬಿಟ್ಟು ಶಪಥ ಮಾಡ್ಕೊಂಡೆ 10 ನಿಮಿಷದ ಹಿಂದೆ. ಸ್ವಲ್ಪ ಆಷಾಢದ ಮಧ್ಯೆನೇ ತಗೋಬೇಕಾಯ್ತು ಫ್ರೆಂಡ್ಸ್. ಆಷಾಢಕ್ಕೆ ಕೊಡೋದಿರ ತಗೋತಾ ಇದ್ದೀವಿ ನಾವು. ಆಷಾಢದ ಮಧ್ಯೆ ತಗೊಂಡ್ರೆ ಆಷಾಢ ಟೈಮಲ್ಲಿ ಯಾವುದೇ ಶುಭ ಕಾರ್ಯಗಳಿರಲ್ಲ, ಒಡವೆಗಳು ತಗೊಳ್ಳಲ್ವಲ್ಲ, ಕಡಿಮೆ ಇರ್ತಾ ಇತ್ತೇನೋ ಅಂತ ಒಂದು ನಂಬಿಕೆ. ಇನ್ನು ನಾಳೆಯಿಂದ ಫಂಕ್ಷನ್ಗಳು ಅವು ಸ್ಟಾರ್ಟು. ಮಾಮೂಲಿ ರೇಟೆ ಹೆಂಗಿರು ಚಿನ್ನ ಇಳಿಯಲ್ಲ ಫ್ರೆಂಡ್ಸ್, ನಾವು ಸುಮ್ಮನೆ ಇಮೇಜಿನ್ ಮಾಡ್ಕೊಳ್ಳೋದಷ್ಟೇ ಹೆಚ್ಚು ಕಮ್ಮಿ ಆಗ್ತೈತೆ ಅಂದ್ಬಿಟ್ಟು. ಹೋಗ್ಲಾ, ಅವ್ನ ಕೈಲಿ ಏಟ್ ಮಾಡಿಸ್ಕೊಳ್ದಿರ ಅವನ್ನ ಹುಷಾರಾಗಿ ನೋಡ್ಕೊ ಹೋಗು. ಅವ್ನು ಚೆನ್ನಾಗಿ ನೋಡ್ಕೊ, ಹೊಡಿಬೇಡ ಬಡಿಬೇಡ ಅಂತ ಹೇಳ್ಕೊಟ್ಬಿಟ್ಟು ಹೋಗ್ಬೇಕು. ಇವನೇ ಒದೆ ತಿಂತಾನ ಅವನ ಜೊತೆ. ನೋಡ, ಅವನು ದಂಡುಪಳ್ಳ ಗ್ಯಾಂಗ್ ತರ ಆ ಕಡೆ ಓಡಾಡ್ತವನೆ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಶಿವ ಅಂತೂ ಇಷ್ಟನೇ ಇಲ್ಲ ತಗೊಳಕ್ಕೆ, ಗರಂ ಆಗೈತೆ. ಗಂಡನ ಇಷ್ಟ ಕಷ್ಟ ಕಾಯ್ಕೊಂಡು ಕುತ್ಕೊಂಡ್ರೆ ನಾವೇನು ತಗೊಳಕ್ಕಾಗಲ್ಲ ಫ್ರೆಂಡ್ಸ್. ಅದು ಇವತ್ತು ಜ್ಞಾನೋದಯ ಆಯಿತು ನನಗೆ. ಅದಕ್ಕೆ ಹೋಗ್ತಾ ಇದ್ದೀನಿ. ಹೆಂಗೋ ಹಠ ಮಾಡಿ ತಗೊಬಿಟ್ರೆ ಒಂದು ವಸ್ತು ಇರ್ತೈತ ಮನೇಲಿ. ಎಲ್ಲಿ ನೋಡಿದ್ರು ನೀರು ತುಂಬಿರೋದೆ ಗುಂಡಿಗಳಲ್ಲೆಲ್ಲ. ಮಳೆಗಾಲದಲ್ಲಿ ಮಾತ್ರ ನಮ್ಮ ಏರಿಯಾದಲ್ಲಿ ಓಡಾಡೋಕ್ಕಾಗಲ್ಲ ಫ್ರೆಂಡ್ಸ್. ಮಣ್ ರೋಡ್ ಬೇರೆ, ಕೆಮ್ಮಣ್ಣು ಬೇರೆ. ಬಿಡಿ ಹೂವ ಇಲ್ವಾ? ಎಷ್ಟು? 1/4 kg? ಮಲ್ಲಿಗೆ ಮಲ್ಲಿಗೆ 400 ಕಟ್ಟಿರೋದಾ? ಶಾವಂತಿ 1/4 kg. ಬಾರೇನ್ರಿ 1/4 kg ಶಾಮಂತಿ ಅಂತ. ಹೂ ತರ ತಗೊಳ್ಬೇಕಂದ್ರೆ ಒಂದ್ ಮಳ ಮಲ್ಲಿಗೆ. ಮಲ್ಲಿಗೆ ಅಂತ ಕೂಡ ಮುಡ್ಕೊಂಡ್ಲಿ. ಏನ್ ಅವಾರ್ಡ್ಗಳಾಕ್ ನೋಡ್ತೀಯ ನೀನ? ಏನ್ ನಾವು ಐತೆ ನಾಳಿದ್ದು. ಗಂಡನ್ ಪೂಜೆ ಮಾಡ್ಬೇಕು. ಸೀರೆ ಎಲ್ಲ ತಕೊಂಡ ಹೊಸ ಸೀರೆ ಹಗ್ಗ ಊನಲ್ಲಿ ಅಪ್ಪ ನಿಜವಾಗಿ ಸೀರೆದೆಲ್ಲ ತಕೊಂಡಿಲ್ಲ. ಪೂಜೆ ಮಾಡ್ತಾರಮ್ಮ? ಒಡವೆ ತಕೊಂಡ ಹಗ್ಗಲ್ ಬರ್ಕೋಗ ನಡಿ. ಇಲ್ಲ ಒಡವೆ ತಕೊಂಡು ಹೋಗ್ಲಿ ಅಪ್ಪ. ನಿನ್ ಗಂಡನ್ ಪೂಜೆ ಮಾಡಿದ್ರೆ ಏನನ್ನ ಇಸ್ಕೊಡ್ಬೇಕು? ಏನು ಬೇಡ, 11 ರೂಪಾಯಿ ಕೊಡೋಣ ಅಷ್ಟೇ. ಮರ ಅಜ್ಜಿ ಶಿವಾಗ ಐಡಿಯಾ ಕೊಡ್ತಿತ್ತು. ಭೀಮನ ಅಮಾವಾಸ್ಯೆಗೆ ಹೆಂಗಿದ್ರು ಪಾತ್ ಪೂಜೆ ಮಾಡ್ತಾಳಲ್ಲ ನೀನ್ ಹೆಂಡ್ತಿ, ಸೀರೆನೋ ಒಡವೆನೋ ದುಡ್ಡು ಏನೋ ಒಂದು ಗಿಫ್ಟ್ ಕೊಡು ಅಂದ್ಬಿಟ್ಟು. ಶಿವ ಅದೆಲ್ಲ ನನ್ನ ಜಾಯ್ ಮಂದಲೇ ಇಲ್ಲ ಅಂತ ಹೇಳ್ದಾಯ್ತು. ಈ ಕತ್ಲೆನಲ್ಲಿ ರಿಸರ್ಚ್ ಮಾಡ್ತೈತೆ, ಈ ಸೊಪ್ಪು ಎಳೆದ ಬಲ್ತೈತೆ ಅಂದ್ಬಿಟ್ಟು. ಎಲ್ಲಿ ಕಾಣಿಸ್ತೈತೆ? ಕರೆಂಟೇ ಇಲ್ಲ. ಈ ಮಳೆನಲ್ಲಿ ಗಜಿ ಬಿಜಿಯಲ್ಲಿ ಶಾಪಿಂಗ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಇರಿಟೇಟ್ ಫ್ರೆಂಡ್ಸ್. ಇದೇ ಇರಿಟೇಟಲ್ಲೇ ಫ್ಯಾನ್ಸಿ ಸ್ಟೋರ್ಗೆ ಹೋದೆ. ಅದೇ ಫ್ರೆಂಡ್ಸ್, ಗುಣ್ಸೂಜಿ ಬೇಕಾಗಿತ್ತು, ಸೀರೆ ಉಡ್ಸೋದು ಪ್ರಾಕ್ಟೀಸ್ ಮಾಡ್ಬೇಕಲ್ಲ ನಾವು ದೇವ್ರಿಗೆ, ಅದು ತಗೋಬರೋಣ ಅಂತ ಹೋದೆ. ಎಲ್ಲಿ ಕರೆಂಟ್ ಹೋದ್ರು ಫ್ಯಾನ್ಸಿ ಸ್ಟೋರಲ್ಲಿ, ಬಟ್ಟೆ ಅಂಗಡಿಲಿ, ಒಡವೆ ಅಂಗಡಿಲಿ ಕರೆಂಟ್ ಹೋಗ್ಬಾರ್ದು ಫ್ರೆಂಡ್ಸ್. ಈ ಪಾಪು ನಾನು ನೋಡ್ತಿದ್ದು ನೋಡ್ಬಿಟ್ಟು ಅವ್ರಮ್ಮ ಸೈಡ್ ಕರ್ಕೊಬಿಡ್ತು. ಮಕ್ಳು ಕಳ್ಳಿ ಅಂತ ಫಿಕ್ಸ್ ಆಗ್ಬಿಟ್ಟಂಗವ್ರೆ. ಕರೆಂಟ್ ಹೋಗ್ಬಿಟ್ರೆ ಯಾಕೆ ಪ್ರಾಬ್ಲಮ್ ಅಂದ್ರೆ ಪಳಪಳ ಅಂತ ಒಳ್ಳೆ ವಸ್ತುಗಳು ಕಾಣಿಸಲ್ಲ ಕಣ್ಣಿಗೆ ಸರಿಯಾಗಿ. ಇಲ್ಲಿ ಫ್ರೆಂಡ್ಸ್, ನಮ್ಮ ಬಾವುಟ ಇನ್ನೇನು ಆಗಸ್ಟ್ 15 ಬಂದೇ ಬಿಡ್ತು, ಸ್ವತಂತ್ರ. ಮದುವೆ ಆದ್ಮೇಲೆ ಹೆಣ್ಮಕ್ಳು ಏನ್ ಕಳ್ಕೊತೀವಿ ಅದೇ ದಿನಾಚರಣೆ, ಸ್ವತಂತ್ರ ದಿನಾಚರಣೆ. ಯಾವಾಗಲೇ ಹೋದ್ರು ಈ ಬಳೆ ಮೇಲೆ ಕಣ್ ಮಾತ್ರ ಹೋಗಲ್ಲ ನನಗೆ. ಏನಾದ್ರೂ ಹೊಸ ಡಿಸೈನ್ಸ್ ಆಯ್ತಾ ಅಂದ್ರೆ ಇಲ್ಲ, ಅದೇ ಡಿಸೈನ್ಸ್ ಇಟ್ಟಿರ್ತಿತ್ತವಣ್ಣ. ಹಬ್ಬ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಜಿಗಿ ಜಿಗಿ ಫುಲ್ ತುಂಬಾಕ್ಬಿಟ್ಟೈತೆ ಐಟಮ್ಸ್ ಎಲ್ಲಾನು. ಹೆಣ್ಮಕ್ಳು ಒಂದ್ ಐಟಮ್ ತಗೊಳಕ್ ಬರೋರು 10 ಐಟಮ್ ತಗೊಂಡ್ ಹೋಗ್ಬೇಕು, ಹಂಗ್ ಮಾಡ್ಬಿಡ್ತಾರೆ ಫ್ಯಾನ್ಸಿ ಸ್ಟೋರ್ ಅವರು. ಇಲ್ಲಿ ಎಷ್ಟು ಚೆನ್ನಾಗೈತಲ್ಲ, ಬಾಬಿ ಡಾಲ್ ತರ ಐತೆ, ಮಗು ಗೊಂಬೆ ತರ. ಅವ್ರಮ್ಮ ಅದೃಷ್ಟ ಮಾಡಿತ್ತು ಇಂತ ಹೆಣ್ಮಗುನ ಪಡೆಯಕ್ಕೆ. ನಾನು ಒಳಗೆ ಒದ್ದಾಡ್ತಿದ್ರೆ ಶಿವ ಆಚೆ ಒದ್ದಾಡ್ತೈತೆ. ಏನೋ ರಿಸರ್ಚ್ ಮಾಡ್ತಾ ಇತ್ತು, ಆಚೆನೂ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸೈಡಲ್ಲಿ ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ಒಂದು ಪುಟಾಣಿ ಮಗು ತರ ಕೂತೈತೆ. ದೇವ್ರು ಆಲ್ರೆಡಿ ಸೀರೆ ಮೇಕಪ್ ಸೆಟ್ಟು ಎಲ್ಲ ಹಾಕಿರೋದು. ಒಂದು 3,000 ಇರ್ಬೋದು ಅಂತ ಅನ್ಕೋತಿದ್ದೀನಿ. ಇದು ರೇಟ್ ಎಲ್ಲ ಕೇಳಲಿಲ್ಲ ನಾನು. ಈ ಸೆಟ್ಟು 1,500 ಇತ್ತು. ಸ್ಟೋನ್ದು ಉದ್ರೋಯ್ತೈತಲ್ಲ ಅಂದ್ಬಿಟ್ಟು ನಾನೇನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ. ಸಪ್ರೇಟ್ ಸೆಟ್ಟು ಬೇಕಾದ್ರೂ ತಗೋಬಹುದು. ಕತ್ಲೆನಲ್ಲಿ ಫ್ಲಾಗ್ ಹುಡುಕ್ತಾ ಇತ್ತು ಇಷ್ಟೊತ್ತು. ದೇಶಭಕ್ತಿ ಫ್ರೆಂಡ್ಸ್, ದೇಶಭಕ್ತಿ ಕತ್ಲೆಯಲ್ಲಿ
ಸೈಡಲ್ಲಿ ನೋಡಿದ್ರೆ ಇಲ್ಲಿ ಫ್ರೆಂಡ್ಸ್ ಮುಖವಾಡಕ್ಕೆ ಅಲಂಕಾರ ಮಾಡಿರೋದು ಮತ್ತೆ ಜಡೆ ಇರೋದು ಹೂವು ಇರೋದು ಎಲ್ಲ ಇತ್ತು. ಏನ್ ನೋಡಿ ಏನು ಪ್ರಯೋಜನ, ಆಲ್ರೆಡಿ ತಗೊಂಡ್ ಆಗೋಯ್ತಲ್ಲ ಅಂದ್ಬಿಟ್ಟು ನನಗೆ ಬೇಕಾಗಿರೋ ಐಟಮ್ಸ್ ಮಾತ್ರ ತಗೊಂಡ್ ಬಂದೆ. ದೊಡ್ಡ ಮೆಣಸಿನಕಾಯಿ, ಬಜ್ಜಿ ಮೆಣಸಿನಕಾಯಿ, ಸಣ್ಣ ಮೆಣಸಿನಕಾಯಿ ಇವೆಲ್ಲದ್ರಲ್ಲೂ ನಮ್ಗೆ ಬೇಕಾಗಿರೋದು ಇದೆ ಫ್ರೆಂಡ್ಸ್, ಗ್ರೀನ್ ಮೆಣಸಿನಕಾಯಿ ಖಾರವಾಗಿರ್ಬೇಕು ನಮಗೆ. ಅದೇ ಸೊಪ್ಪು ತಗೊಂಡಿದ್ದೀವಲ್ಲ, ಸೊಪ್ಪು ಸಾರಿಗೆ ಬೇಕೇ ಬೇಕು ಅಂದ್ಬಿಟ್ಟು. ಆಮೇಲೆ ಫ್ರೂಟ್ಸ್ ಏನಾದ್ರು ತಗೋಣ ಅಂತ ಹೋದಾಗೆಲ್ಲ ಡ್ರಾಗನ್ ಫ್ರೂಟ್ ಕಡೆನೇ ಕಣ್ಣು ಹೋಗ್ತಾ ಇರ್ತೈತೆ. ಅದ್ ನೋಡಕ್ ವೆರೈಟಿ ಆಗೈತಲ್ಲ ತಗೊಳ್ಳೋಣ ಅನ್ಬಿಟ್ಟು. ನಮ್ಗೆ ಟೇಸ್ಟ್ಗಿಂತ ವೆರೈಟಿ ಆಗಿರೋದು ಇಷ್ಟ. ಶಿವ ಅದೆಲ್ಲ ಕೊಡ್ಸಲ್ಲ, ಕಿವಿ ಫ್ರೂಟೇ ತಗೊಳ್ಳೋದು. ನಮ್ಮ ಏರಿಯಾದಲ್ಲಿ ತರಕಾರಿ ಅಂಗಡಿ, ಹೂವಿನ ಅಂಗಡಿ, ಪಾತ್ರೆ ಅಂಗಡಿ, ಬಟ್ಟೆ ಅಂಗಡಿ, ಒಡವೆ ಅಂಗಡಿ, ಹಾಲಿನ ಅಂಗಡಿ ಎಲ್ಲರಿಗೂ ಗೊತ್ತು. ನಮ್ದು ಯೂಟ್ಯೂಬ್ ಚಾನಲ್ ಇರೋದು. ಹೋದಾಗೆಲ್ಲ ಎಲ್ಲರೂ ವಿಚಾರಿಸ್ತಾ ಇರ್ತಾರೆ. ಇವಾಗ ಅರ್ಜೆಂಟಾಗಿ ಅವ್ನ ಮನೆ ಒಳಗಡೆ ಹೋಗಿ ಮನೆನೆಲ್ಲ ಹಾಳು ಮಾಡಬೇಕು. ನೊಣ ಹಿಡಿಯೋನು ಅವ್ನು, ನೊಣ ಹಿಡಿಯೋನು. ತಳ್ಳಪ್ಪ, ಬಾಗಲ್ ತಳ್ಳು. ಏನಪ್ಪ ಓಲೆ ತರಕ್ ಹೋಗಿ ಹಂಗೆ ಬಂದ್ವಿ ಅನ್ಕೊಂಡ್ರ ಫ್ರೆಂಡ್ಸ್. ನನ್ನ ಕನಸೆಲ್ಲ ನುಚ್ಚು ನೀರಾಯ್ತು. ಅಂದ್ರೆ ಲೇಟಾಗಿ ತಕೊಂಡ್ರೆ ಕಡಿಮೆ ರೇಟ್ ಮಾಡ್ತಾರೆ ಗೋಲ್ಡ್ ಅಂತನ. ಅದು ತಗೋಬೋದಂತೆ, ನಮ್ಮ ಹತ್ರ ಎಷ್ಟು ದುಡ್ಡು ಇರ್ತದೆ ಅಷ್ಟಷ್ಟು ಕಟ್ಟಿ. ಆದ್ರೆ ನಾವು ಫೈನಲ್ ಆಗಿ ಯಾವಾಗ ತೀರಿಸ್ತೀವಿ ಫ್ರೆಂಡ್ಸ್, ಇವಾಗ 30,000 ಓಲೆ ತಗೋತೀವಿ ಅನ್ಕೊಳ್ರಿ, ಫೈನಲ್ ಆಗಿ ತೀರ್ಸೋಷ್ಟೆಲ್ಲ 6 ತಿಂಗಳಾಗ್ತಿತ್ತು ಅನ್ಕೊಳ್ರಿ. 5,000 ತಿಂಗಳ ಕಟ್ಟಿ ಆ 6 ತಿಂಗಳಲ್ಲಿ ಲಾಸ್ಟ್ ಮಂತ್ ಏನ್ ರೇಟ್ ಇರ್ತೈತೆ ಆ ರೇಟ್ ಅಂತೆ ಓಲೆ. ಹೆಂಗೆ ಅದು ಲೆಕ್ಕಾಚಾರ? ಇವಾಗ ರೇಟಿಗೆ ತಾನೇ ನಾವು ತಗೊಂಡಿರ್ತೀವಿ, ಆ ರೇಟಿಗೆ ಅಷ್ಟ್ರಲ್ಲಿ ಜಾಸ್ತಿ ಆದ್ರೆ ಇನ್ನೂ ಎಕ್ಸ್ಟ್ರಾ ಕೊಡ್ಬೇಕಂತೆ. ಹಂಗಾಗಿ ಯಾಕೋ ನನಗೆ ಓಕೆ ಆಗ್ಲಿಲ್ಲ, ಅದಕ್ಕೆ ಸುಮ್ಮನೆ ಆ್ಯಪ್ ಮೋರೆ ಹಾಕೊಂಡು ಬಂದೆ ಫ್ರೆಂಡ್ಸ್. ನಿನಗೆ ಗತಿ ಬರಬಾರ್ದಾಗಿತ್ತು. ಯಾಕೋ ಹಾರ್ಟ್ ಇಯರಿಂಗು ನನ್ನ ಹಣೆ ಬರದಲ್ಲಿ ಬರ್ದಿಲ್ಲ, ಕ್ಯಾನ್ಸಲ್ ಆಯ್ತು. ದೇವ್ರು ಬರ್ದವನೆ ಅಳಿಸ್ಬಿಟ್ಟವನ. ಆಮೇಲೆ ಬೇಡ ಬಿಡು, ಇರೋದ್ರಲ್ಲಿ ಅಡ್ಜಸ್ಟ್ ಆಗ್ಲಿ, ಹಿಂಗೆ ಒಡವೆಗಳು ಅವ್ರಿವ್ರಿಗೆ ದಾನ ಮಾಡ್ಲಿ ಅನ್ಬಿಟ್ಟು ಬರ್ದೈತೆ. ಅದ್ರ ಬದಲು ಹಾರ್ಟ್ ಇಯರಿಂಗ್ ತಗೊಳ್ಳಿ ಅಂತ ಬರೀಬಾರ್ದ. ಓಕೆ ಫ್ರೆಂಡ್ಸ್, ಇಲ್ಲಿ ಫ್ರೆಂಡ್ಸ್ ಮಲ್ಲಿಗೆನ ಮೊದಲಿಗೆ ತಗೋಬಿಡೆ. ಹೆಂಗಿರೋ ನಾಳಿದ್ದು ಭೀಮನ ಅಮಾವಾಸ್ಯೆ ಅಂದ್ಬಿಟ್ಟು ಗುಂಡು ಪಿನ್ನು ಇದು ಮೇನ್ ಫ್ರೆಂಡ್ಸ್. ವರಲಕ್ಷ್ಮಿ ಹಬ್ಬಕ್ಕೆ ಈಗಲೇ ತಂದ್ಬಿಟ್ಟೆ ನನಗೆ ಮರಗು ಅಂದ್ಬಿಟ್ಟು. ಯಪ್ಪ ಮಲ್ಲಿಗೆ ಸ್ಮೆಲ್ಗೆ ತಲೆ ಸುತ್ತಿದೆ. ಭೀಮನ ಅಮಾವಾಸ್ಯೆಗೆ ಫುಲ್ ಮುಡ್ಕೊಂಡು ಅದಕ್ಕೆ ಟೈಟಾಗಿ ಕಟ್ಟಿಡ್ಬೇಕೀಗ. ಏನ್ ಫ್ಯಾನ್ಸಿ ಸ್ಟೋರ್ಗಳಲ್ಲಿ ಎಲ್ಲ ತಾಯಂದ್ರು ಫ್ಲಾಕ್ಸು, ಕೈಗೆ ಕೇಸರಿ ಬಿಳಿ ಹಸಿರು ರಿಬ್ಬನ್ಸು, ಮಕ್ಕಳಿಗೆ ಬಳೆಸು, ಪ್ರೋಗ್ರಾಮ್ಸ್ಗೆ. ಶುಂಠಿ ತಗೊಂಡೆ ಫ್ರೆಂಡ್ಸ್, 48 ರೂಪಾಯಿ ಅಂತ ಇಷ್ಟು ಶುಂಠಿ. ಕಿವಿ ಫ್ರೂಟ್ ಫ್ರೆಂಡ್ಸ್, ಪಪ್ಪಾಯನು ಇತ್ತು. ಯಾಕೋ ನನ್ ಗಂಡ ಆ ಕಡೆ ಮುಖ ಮಾಡ್ಲಿಲ್ಲ, ಕಿವಿ ಫ್ರೂಟ್ ಕಡೆ ಮುಖ ಮಾಡ್ತು. ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ಸೋಂಪು, ಇದು ಶಿವನೇ ತಿನ್ನೋದು ಫ್ರೆಂಡ್ಸ್, ಅಜೀರ್ಣ ಅನ್ಬಿಟ್ಟು. ಕರ್ಡ್ ಅರ್ಧ ಲೀಟ್ರು 38 ರೂಪಾಯಿ ಅಂತ ಫ್ರೆಂಡ್ಸ್. ಇದು ಕ್ವಾಲಿಟಿ ಚೆನ್ನಾಗಿದೆ ಟಾಮುಗನು ಮತ್ತೆ ಗುಂಡನ್ಗೆ. ಇನ್ನು ಮಿಕ್ಕಿದಲ್ಲ ಹಸಿಮೆಣಸಿನ್ಕಾಯಿ. ಪಾಲಕ್ ಸೊಪ್ಪೆಲೆ ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಐತೆ ಫ್ರೆಂಡ್ಸ್, ಮನೆ ತಂದಿದ್ದು. ಕೊಳೆ ಬಟ್ಟೆ ಮಾಡ್ತಾವನೆ ಎಲ್ಲ. ಈಗ ಓಲೆನ ಮರ್ತು ಸದ್ಯಕ್ಕೆ ತಗೊಳ್ಳೋ ಆಸೆನ ಬಿಟ್ಟುಬಿಟ್ಟು ನಾನು ಬರೀಕಿವಿಲ್ಲ ಬರ್ತಾನೆ ಹೊಸ ಓಲೆ ಆ ಕಡೆ ಬರಬೇಕು ಅಂತ ಓವರ್ ಕಾನ್ಫಿಡೆನ್ಸ್. ಇಟ್ಸ್ ಓಕೆ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಹಿತ್ತಾಳೆ ಒಲೆಗಳು ಡೈಲಿ ಚೇಂಜ್ ಮಾಡಬೇಕಲ್ಲ, ಒಂದು ಸಣ್ಣದು ತಗೋಬಿಡೋಣ ಅನ್ಕೊಂಡೆ. ತಗೊಳ್ಳೋಣ. ಹಸಿಮೆಣಸಿನಕಾಯಿ, ಪಾಲಕ್ ಸೊಪ್ಪು, ಸಬ್ಬಕ್ಕಿ ಸೊಪ್ಪು ಐತೆ, ಎಲ್ಲ ಹಾಕ್ಬಿಟ್ಟು ಸೊಪ್ಪು ಸಾರು ಮಾಡಿ ಮುದ್ದೆ ಮಾಡಿ ತಿಂದುಬಿಟ್ಟು ಮಲಗ್ಬಿಟ್ರೆ ಮುಗೀತು ಇವತ್ತೊಂದು ದಿನ. ಇಷ್ಟೇ. ವರಲಕ್ಷ್ಮಿ ಹಬ್ಬಕ್ಕೆ ಏನೇನೋ ಐಟಮ್ಗಳು ಬಂದ್ಬಿಟ್ಟು ಹೋಗ್ತೀವಿ. ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು, ಯಾವುದು ತಗೊಳಕ್ಕಾಗಲ್ಲ ಅಂದ್ಬಿಟ್ಟು ಬಂದೆ ವಾಪಸ್. ಏನಿದು ಕಿವಿ ಫ್ರೂಟ್ ಮೇಲೆ ಈ ತರ ಸ್ಟಿಕ್ಕರ್ ಅಂಟಿಸಿದ್ರೆ ಇದು ಏನೋ ಹೈಬ್ರಿಡ್ ಅಂತನಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಮಳೆಗಾಲದಲ್ಲಿ ನಿಜವಾಗ್ಲೂ ಆಚೆ ಹೋಗ್ಬಾರ್ದು ಫ್ರೆಂಡ್ಸ್. ಕಚ್ಚಾ ಪಿಚ್ಚಿ ಒಂಥರ ಮೈ ಜುಮ ಅಂತ ಇದ್ ನನ್ಗಂತೂ. ನಾವು ತಿನ್ನಲ್ಲ ಅರವು, ನಾವು ಅರ್ಧ ಸಾಕು. ಮಿಕ್ಕಿರೋದೆರಡು ನಾನೇ ತಿಂತೀನಿ ತಗೋ. ಸ್ವೀಟ್ ಆಗೈತೆ. ಯಾಕ್ಲಾ? ಇಬ್ರು ಸೇರಿ ಸೊಪ್ಪು ಬಿಡಿಸ್ಕೊಂಡು ಸೊಪ್ಪು ಸಾರು ಮಾಡ್ತೀವಿ. ಹಾಕ್ತೀನಿ. ಹೆಂಗ್ಲ ಸಬ್ಬಕ್ಕಿ ಸೊಪ್ಪು ಒಂದೊಂದು ಮಣ್ಣು ಹಾಕ್ಬಿಟ್ರೆ ಎಲ್ಲ ಬಿಸಾಕ್ಬಿಡ್ಬೇಕಾ? ನೀವ್ ಬಿಡಪ್ಪ ಕುಬೇರರು, ನೀವು ಫ್ರೆಶ್ ಆಗೇ ತಿಂತೀರಿ, ನಾವ್ ಇದೇ ತಿಂತೀವಿ. ಪೇಪರ್ ಮೇಲೆ ಹಾಕೋ, ಪೇಪರ್ ಮೇಲೆ ಕೊಡಿ ನಂಗೂ ಪೇಪರ್ ಬೇಕು. ಫ್ರೆಂಡ್ಸ್ ಇಲ್ಲಿ
ಬೋಂಡ ಮಾಡುವ ಬಿಸಿ ಬಿಸಿ ಚಳಿಗೆ ಬಿಸಿ ಬಿಸಿ ಬೋಂಡ ಮಾಡ್ಬೇಕು. ಎಲೆ ಎಲೆ ಬಿಡ್ಸಾಕು, ಕಡ್ಡಿ ಹಾಕಿದ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಸೊಪ್ಪು ಸಾರ್ಗೆ ಪಾಲಕ್ಕು ಬಂದ್ಬಿಟ್ಟಿದ್ರೆ ಅದೊಂಥರ ಸ್ಮೆಲ್ಲು. ಈ ರೇಂಜ್ ಸೊಪ್ಪು ಬಿಡಿಸಿದ್ರೆ ಅಷ್ಟೇ. ಇಲ್ಲಿ ಕಡ್ಡಿ ಎತ್ಕೋಬೇಕಾ, ಬಲ್ತಿರೋ ಸೊಪ್ಪಾದ್ರೆ ತುದಿನಲ್ಲಿ ಕಿತ್ಕೋಬೇಕು. ಎಳೆ ಸೊಪ್ಪು ಎಳೆದಿದ್ರೆ ಒಳಗಡೆ ಎಳೆ ಚಿಗುರು ಅದನ್ನ ಒಳಗಡೆ ಕಿತ್ಕೋಬೇಕು. ತರಕಾರಿ ತಗೊಳ್ಳೋಣ ಅಂತ ಹೋಗಿ ಫ್ರೆಂಡ್ಸ್, ಈ ಸೊಪ್ಪು ನೋಡ್ವಾ, ಮತ್ತೆ ಊರಿಂದ ಸುಂಡೆಕಾಯಿ ತಂದೈತೆ, ಅದೈತೆ, ಬೀಟ್ರೋಟ್ ಐತೆ, ಅವೆಲ್ಲ ಖಾಲಿ ಮಾಡ್ಬಿಟ್ಟು ಒಂದು ಶನಿವಾರ ಭಾನುವಾರ ಫ್ರೆಶ್ ತರೋಣ ಅಂದ್ಬಿಟ್ಟು ನಾವ್ ಹಿಂಗ್ ಮಾಡ್ಕೊಂಡ್ವಿ ಅಲ್ಲಪ್ಪಿ. ಭಾನುವಾರ ತಂದ್ರೆ ವರಲಕ್ಷ್ಮಿ ಬುಕ್ ಆಗ್ತಿತ್ತಪ್ಪಿ. 16ನೇ ತಾರೀಕು ತಂದ್ರೆ 21ನೇ ತಾರೀಕು. ನಾವ್ ಮುಂದಾಗೆ ತಗೊಳ್ವಾ, ಅವ್ರಿಗೆ ಬಿಡಿಸ್ ಇಂದ ಮಗನೆ ಬಿಡಿಸು, ಇಂದ ನೀನು ಬಿಡಿಸು. ಅವ್ನ್ ಬಿಡ್ಸಕ್ ಕೇಳ್ತವ್ನೆ ಪಾಪ ಮಗ, ನೋಡ್ದಾ ಎತ್ಕೊಂಡ್ ಹೋದ. ಸೊಪ್ಪಲ್ಲಿ ಮಣ್ಣಿಲ್ದಿರ ಮಳೆಗಾಲದಲ್ಲಿ ಇನ್ನೇನಪ್ಪ ಚಿನ್ನ ಏನಾರು ಇರ್ತೈತೆ ನಾ ಬಿಸಿ ಹಾಕೊಂಡಿರ್ತೈತಿ ಬೇರಲ್ಲಿ. ಬಿಡ್ಸಕ್ ಮೈ ಬಾರಕ್ಕೆ ಅವ ಆಟ ಆಡ್ತಾರ ಫ್ರೆಂಡ್ಸ್. ಎಲ್ಪ್ ಮಾಡು, ಎಂಟ್ರಿಗೆ ಏನೂ ಆಗಲ್ಲ. ಓ ಅರ್ಧ ಸೊಪ್ಪು ಇದ್ರಲ್ಲೇ ಹೋಗ್ತಿದ್ದಪ್ಪಿ, ಎಳೆ ಸೊಪ್ಪೆಲ್ಲ ಬಿಸಾಕ್ತಾ ಇದೀಯಾ? ಮಣ್ಣಿದ್ರೆ ಭೂಮಿ ಮೇಲೆ ಓಡಾಡಲ್ವಾ ಮತ್ತೆ ನೀನು? ಮಣ್ಣೈತೆ ಅಂದ್ಬಿಟ್ಟು ಬಿಸಾಕ್ತಾ ಐತೆ ಸೊಪ್ಪನೆಲ್ಲ. ಇದೆ ಬಿಡ್ಸೋ ಮಗನೆ ನೀನು, ಅದ್ರಲ್ಲಿ ನಿನ್ಗೆ ಸೊಪ್ಪು ಸಾರು ಮಾಡ್ಕೊಡ್ತೀನಿ. ಇವನ್ ಯಾವಾಗ್ಲೂ ಮಲ್ಗೋದೇನೆ, ಅವನಾದ್ರೂ ಒಂದ್ ಸ್ವಲ್ಪ ಆಕ್ಟಿವ್ ಆಗಿರ್ತಾನೆ. ಈಗ ಮಳೆಗಾಲ ಅಲ್ವಾ ಫ್ರೆಂಡ್ಸ್, ಫುಲ್ ಬಾಡಿ ಕೋಲ್ಡ್ ಆಗ್ಬಿಡ್ತೈತೆ. ಇಂಥ ಟೈಮಲ್ಲಿ ನಾವು ಚಿಕನ್ ಫಿಶ್ ತಿಂದ್ರೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗ್ತೈತೆ ಬಾಡಿ. ನಾನು ನಾನ್ ವೆಜ್ ತಿನ್ನಂಗಿಲ್ವಲ್ಲ, ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಪಾಲಕ್ ಸೊಪ್ಪು ಎರಡೂ ಓವರ್ ಹೀಟ್ಗಿಂತ ಓವರ್ ಹಿಟ್ಟು. ಮತ್ತೆ ನುಗ್ಗೆ ಸೊಪ್ಪು ಅಷ್ಟೇ, ನುಗ್ಗೆ ಸೊಪ್ಪು ಇಲ್ಲ, ಅದಕ್ಕೆ ನಾನು ಇವೆರಡು ಸೊಪ್ಪು ತಗೊಬಂದೆ. ಕೋಲ್ಡ್ ಆಗ್ಬಿಟ್ಟಿತ್ತು ಹೆವಿ ಅಂದ್ಬಿಟ್ಟು ಇವೆರಡು ತಿಂದ್ಬಿಟ್ಟು ಆಮೇಲೆ ಮ್ಯಾನೇಜ್ ಮಾಡ್ಕೋಬಹುದು. ನೀವು ಅಷ್ಟೇ ಫ್ರೆಂಡ್ಸ್, ಹೆವಿ ಕೋಲ್ಡ್ ಆಗ್ಬಿಡ್ತು ಅಂತಂದ್ರೆ ನಾವೆಷ್ಟೇ ಮನೆಯಲ್ಲಿ ಹೋಮ್ ರೆಮಿಡೀಸ್ ಅದು ಇದು ಮಾಡ್ಕೊಳ್ಳೋದಕ್ಕಿಂತ ಫುಡ್ಡಲ್ಲೂ ಸ್ವಲ್ಪ ಮೇಂಟೈನ್ ಮಾಡ್ಕೋಬೇಕು ನಾವು, ಅವಾಗಲೇ ಬಾಡಿ ಮೇಂಟೈನ್ ಆಗೋದು. ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಕಷ್ಟ, ಕೋಲ್ಡಲ್ಲಿ ಒದ್ದಾಡ್ಬಿಡ್ಬೇಕಾಗ್ತೈತೆ. ಹೆವಿ ಕೋಲ್ಡ್ ಆದ್ರೂ ತಡ್ಕೊಳಕ್ಕಾಗಲ್ಲ, ಹೆವಿ ಹೀಟ್ ಆದ್ರೂ ತಡ್ಕೊಳಕ್ಕಾಗಲ್ಲ. ಹೆಂಗೋ ಭೂಮಿ ಮೇಲೆ ಹೆಂಗ್ ಬದುಕಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇವನ್ ಏನು ಬೇಡ, ತಿನ್ನೋದು ಮಲ್ಗೋದು. ಇವನ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾವನೆ ಅಂದ್ರೆ, ಸಂಬಳ ಕೊಟ್ಟಿದ್ರಿ ಇನ್ ಯಾವ ಲೆವೆಲ್ ಕೆಲಸ ಮಾಡಿರೋನು. ಸಬ್ಬಕ್ಕಿ ಒಂದ್ ಇದೆ ಫ್ರೆಂಡ್ಸ್, ಬಿಡಿಸ್ಕೊಂಡು ಸ್ಟಾರ್ಟ್ ಮಾಡ್ತೀವಿ ಅಡುಗೆನ. ಸಾಕು ಬಿಡ್ಲ, ವೇಸ್ಟ್ ಅದು. ಇವತ್ತು ಸೊಪ್ಪು ಸಾರಿಗೆ ಅಳಸಂದಿ ಕಾಳು ಫ್ರೆಂಡ್ಸ್, ಆಗಲೇ ಒಂದು 10 ನಿಮಿಷ ನೆನೆಸಕ್ತೆ. 2 ಟೊಮೊಟೊ, ಹಸಿಮೆಣಸಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಬಕ್ಕಿ ಮತ್ತು ಪಾಲಕ್ಕು ಇವೆಲ್ಲವನ್ನು ಒಟ್ಟಿಗೆ ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು. ಇವೆಲ್ಲ ಬೇಗ ಬೆಂದ್ಬಿಡ್ತಿದೆ. ಮತ್ತು ಸ್ವಲ್ಪ ಅವರೆಬೇಳೆ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್, ಚೆನ್ನಾಗಿರ್ತೈತೆ ಟೇಸ್ಟು. ಅಳಸಂದಿ ಕಾಳು, ಅವರೆಬೇಳೆ, ಮಿಕ್ಕಿರೋ ತರಕಾರಿ ಎಲ್ಲ ಹಾಕಿ ಇದ್ರ ಮೇಲೆ ಸೊಪ್ಪು ತುಂಬಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಮೇಲೆ 1 ಗ್ಲಾಸಷ್ಟು ನೀರು ಹಾಕಿ 1 ವಿಸಿಲ್ ಕೂಗಿಸ್ಬೇಕು. ಇವ್ರಿಬ್ಬರು ಕಾಟ ತಡೆಯಕ್ಕಾಗ್ತಿಲ್ಲ, ಮೊದಲು ಇವ್ರಿಗೆ ಊಟ ಹಾಕ್ಬಿಡ್ಬೇಕು. ಮುಂದಕ್ಕೆ ಬರಲ್ಲ, ಮೊಟ್ಟೆ ಆದ್ರೂ ತರಬೇಕಾಯ್ತು. ಈ ಚಳಿಲಿ ಮೊಸರನ್ನ ಹೆಂಗೆ ತಿಂತಾರೆ ಇಬ್ರು. ಆಗ್ತೆ ಹೊಟ್ಟೆ ಸಿತೈತೆ ಅಂದ್ಬಿಟ್ಟು ಕಿತ್ತಾಡ್ತಾವ್ರ ಇಬ್ರು, 2 ತಟ್ಟೆಲಿ ಒಂದು ತಿನ್ಕೊಂಡು. ಸೊಪ್ಪು ವಿಸಿಲ್ ಹಾಕ್ಬಿಟ್ಟು ಬಂದೆ. ಅಷ್ಟ್ರಲ್ಲಿ ಬೋಂಡಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು 1 ಇಡಿ ಎತ್ಕೊಂಡೆ ಅಷ್ಟೇ ಫ್ರೆಂಡ್ಸ್. ಬೋಂಡಕ್ಕೆ ನಾನು ತಿನ್ನಲ್ಲ, ಶಿವಾಗ 1 ಕಲ ಸಾಕು, ಒಂದು 5-6 ಮಾಡ್ಕೊಂಡ್ರೆ ಅಂದ್ಬಿಟ್ಟು ಸಬ್ಬಕ್ಕಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡೆ. ಹಸಿಮೆಣಸಿನಕಾಯಿ ಖಾರವಾಗಿರ್ಬೇಕು ಫ್ರೆಂಡ್ಸ್, ಈ ಬಿಸಿಗೆ ತಿನ್ನಕ್ಕೆ ಚೆನ್ನಾಗಿರ್ತೈತೆ ಬಜ್ಜಿ ಬೋಂಡಗಳನ್ನ. ಈರುಳ್ಳಿ ಒಂದು 4 ಸಣ್ಣ ಇದ್ವು, ಅದಕ್ಕೆ 4 ಸಣ್ಣದಾಗಿ ಕಟ್ ಮಾಡ್ಕೊಂಡೆ. ಕೊತ್ತಂಬರಿ ಸೊಪ್ಪು, ಕರಿಬೇವು ಇದರಲ್ಲೇ ಹಾಕ್ಬಿಡ್ತೀನಿ ನಾನು. ಶಿವಾಗ ಸಪ್ರೇಟಾಗಿ ಏನಂದ್ರಲ್ಲ ಅದ್ರ ಊಟದಲ್ಲಿ ಕೊಟ್ಟರೆ ಸೈಡ್ಗೆ ಹಾಕ್ಬಿಡ್ತೈತೆ. ಈ ಥರ ಬಜ್ಜಿ ಬೋಂಡ ಚಟ್ನಿದಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಡ್ತೀನಿ. ಕಡಲೆ ಹಿಟ್ಟು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಕಿವುಚ್ಕೋಬೇಕು. ಮೊದಲು ನೀರು ಹಾಕ್ಕೋಬಾರ್ದು ಮೊದಲಿಗೆನೇ. ಸೊಪ್ಪು ಹಿಟ್ಟು ಸಮ ಇರ್ಬೇಕು ಫ್ರೆಂಡ್ಸ್, ಹಿಟ್ಟು ಜಾಸ್ತಿ ಆಗಬಾರ್ದು, ಚೆನ್ನಾಗಿರಲ್ಲ. ಇಷ್ಟು ಕಲಸಿ ಸೈಡ್ಗೆ ಇಟ್ಕೊಂಡೆ. ಅಷ್ಟರಲ್ಲಿ 1 ವಿಸಿಲ್ ಬಂತು, ಸೊಪ್ಪೆಲ್ಲ ಬಸ್ತಿ ಸೈಡ್ಗೆ ಇಟ್ಕೊಂಡು ಆ ಸೊಪ್ಪು ತರಕಾರಿ ಏನೇನೆಲ್ಲ ಬೇಯಿಸ್ಕೊಂಡಿದೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಇವಿಷ್ಟನ್ನು ತಣ್ಣಗಾದ್ಮೇಲೆ ರುಬ್ಕೊಂಡೆ. ಆಮೇಲೆ ಅದಕ್ಕೆ ಕಾಳನ್ನ ಒಂದು ಸ್ವಲ್ಪ ಸೈಡ್ಗೆ ಹಾಕಿಕೊಂಡು ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊಪ್ಪು ಸಾರು ಆದಮೇಲೆ ಬೇರೆನೇ ಪಾತ್ರೆ ಎತ್ಕೊಬಿಡ್ತೀನಿ ನಾನು ಒಗ್ಗರಣೆ ಮಾಡ್ಕೊಂಡು ಕುದಿಸ್ಕೊಳ್ಳೋಕ್ಕೆ. ಯಾಕಂದರೆ ಸೊಪ್ಪೆಲ್ಲ ಬೇಯಿಸ್ಕೊಂಡಿರ್ತೀವಿ, ಪಾತ್ರೆ ಸ್ವಲ್ಪ ಗಜಿ ಬಿಜಿ ಆಗಿರ್ತೈತೆ, ಅದರಲ್ಲಿ ಅಡುಗೆ ಮಾಡೋಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸಾಸಿವೆ
ಎಣ್ಣೆ ಕರಿಬೇವು ಹಾಕ್ಕೊಂಡು ರುಬ್ಬಿಟ್ಕೊಂಡಿರೋ ಸೊಪ್ಪು ಕಾಳು ರುಬ್ಬಿಲ್ಲ ಹಂಗೆ ಹಾಕ್ಕೊಂಡು ಸೊಪ್ಪಸ್ತಿರೋ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಗಟ್ಟಿಯಾಗಿತ್ತು ಸಾರು. ಇದು ಕಾಯಿ ಹಾಕಲಿಲ್ಲ ಫ್ರೆಂಡ್ಸ್, ಗ್ಯಾಸ್ಟಿಕ್ ಆಗಿಬಿಡ್ತೈತೆ ಅಂದ್ಬಿಟ್ಟು ಹಸಿಮೆಣ್ಸಿಗೆ ಹಾಕಿರೋದ್ರಿಂದ ಜೀರಿಗೆ ಹಾಕಿ ರುಬ್ಕೊಂಡಿರೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಕುದಿಸಿ ಸೈಡ್ಗೆ ಇಟ್ಕೊಂಡೆ. ಇಷ್ಟೇ ಸಾರು. ಮುದ್ದೆನೂ ಮಾಡ್ಕೊಂಡಿದ್ದಾದಮೇಲೆ ಬೋಂಡಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಬೋಂಡ ಮಾಡ್ಕೊತಾ ಇದ್ದೀನಿ. ಏನಿದು ವಡೆ ಶೇಪಲ್ಲಿ ಮಾಡ್ಕೊತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ತುಂಬ ಲೇಟ್ ಆಗಿಬಿಡ್ತು. ರೌಂಡಾಗಿ ಹಾಕಿದ್ರೆ ಬೇಯೋದು ಲೇಟು, ಒಳಗೆಲ್ಲ ಹಿಟ್ಟಿಟ್ಟು ಉಳ್ಕೊಬಿಟ್ಟತ್ತೇನೋ ಅಂದ್ಬಿಟ್ಟು ಈ ಥರ ವಡೆ ಶೇಪಲ್ಲಿ ಮಾಡ್ತಾ ಇದ್ದೀನಿ. ಹಿಂಗೆ ಮಾಡಿದ್ರೆ ಬೇಗ ಬೇಯ್ತೈತೆ, ಬೇಗ ಅಡುಗೆ ಆಗೋಗ್ತೈತೆ ಅಂದ್ಬಿಟ್ಟು ಬೋಂಡಕ್ಕೆ ಹಾಕಿದ ತಕ್ಷಣನೇ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಬಿಡ್ಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಸುಟ್ಟೋಗ್ತೈತೆ, ಒಳಗಡೆ ಹಸಿ ಉಳ್ಕೊಬಿಡ್ತೈತೆ. ಲೋ ಫ್ಲೇಮಲ್ಲಿ ಇಟ್ಟರೆ ಎಣ್ಣೆ ಚೆನ್ನಾಗಿ ಕುಡಿದ್ಬಿಡ್ತೈತೆ. ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ತುಂಬ ಪೇಷನ್ಸಿಂದ ಉಲ್ಟಾ ಮಾಡಿ ಬೇಯಿಸ್ಕೋಬೇಕು. ಎಲ್ಲ ಬೋಂಡಕ್ಕಿಂತ ಈ ಥರ ಸಬ್ಬಕ್ಕಿ ಹಾಕ್ಬಿಟ್ಟು ಮಾಡ್ಕೊಳ್ಳೋ ಬೋಂಡ ತಿನ್ನಕ್ಕೆ ಮಜವಾಗಿರ್ತೈತೆ ಈ ಮಳೆಗಾಲದಲ್ಲಿ ಮಾತ್ರ. ಇಷ್ಟೇ ಫ್ರೆಂಡ್ಸ್, ನಾನು ಬೋಂಡ ಮಾಡೋಕೆ ಮುಂಚೆನೇ ಊಟ ಮಾಡ್ಕೊಬಿಟ್ಟೆ. ತುಂಬ ಲೇಟ್ ಆಗ್ಬಿಟ್ಟಿತ್ತು. ಅಷ್ಟರಲ್ಲಿ ಟಾಮನೂ ಗುಂಡ ಇಬ್ರು ಮಲಗ್ಬಿಟ್ಟಿದ್ರು. ಹಾಸಿಗೆನೂ ಹಾಕ್ಬಿಟ್ಟಿದ್ದೆ. ಶಿವನೂ ತಿನ್ಬಿಟ್ಟು ತಕ್ಷಣ ಮಲಗ್ಲಿ ಲೇಟ್ ಆಯಿತು ಅಂತ ಅಂದ್ಬಿಟ್ಟು. ಮುದ್ದೆ ಕೊಡ್ಲೇನು ಸ್ವಲ್ಪ ಲೇಟ್ ಆಗೋಯ್ತು ಫ್ರೆಂಡ್ಸ್, ಅದಕ್ಕೆ ಮುದ್ದೆ ಕೊಟ್ಟಿದ್ದೆ. ತಿಂತಾರು ಮಾಡ್ಕೊಬತ್ತೀನಿ ಅಂದ್ಬಿಟ್ಟು ಮುದ್ದೆನೇ ಖಾಲಿ ಆಗೋಯ್ತು ಅಷ್ಟೇ. ಚೆನ್ನಾಯ್ತಾ? 2 ಸಾಕಾ? ಆಮೇಲೆ ತಿಂತೀವಿ ಬಿಡುತ್ತೆ. ನಾನು ವಡೆ ಎಲ್ಲ ತಿನ್ನಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ಆಯಿಲ್ ಫುಡ್ ಬೇಡ ಅನಿಸ್ತು ನನಗೂ. ಅದಕ್ಕೆ ಮಾಡ್ತಾ ವಡೆ ಮಾಡೋಕೆ ಮುಂಚೆನೇ ತಿನ್ಬಿಟ್ಟೆ. ನಾನು ತಡ್ಕೊಳಕ್ಕಾಗ್ತಾಯಿಲ್ಲ ಹಸುಗೆ ಅಂದ್ಬಿಟ್ಟು. ಆಮೇಲೆ ವಡೆ ಮಾಡಬೇಕಾದ್ರೆ ನಾನು ವಡೆ ಮಾಡ್ಬಿಟ್ಟು ಬಿಸಿ ಹಾಕ್ಕೊಡ್ತೀನಿ. ಮುದ್ದೆ ತಿಂತಾರು ಟೈಮ್ ಆಗೋಯ್ತು ಅಂದರೆ ವಡೆ ಮಾಡ್ಕೊಡೋ ಗ್ಯಾಪಲ್ಲಿ ತಿನ್ಬಿಟ್ಟಿದ್ದೆ. ಅಂದರೆ ಸ್ವಲ್ಪ ಬೇಯಬೇಕಲ್ಲ. ವಡೆ ಅಲ್ಲ ಫ್ರೆಂಡ್ಸ್, ಆವಾಗಿಂದ ವಡೆ ಅಂತಿದ್ದೀನಿ. ಬೋಂಡನ ವಡೆ ಶೇಪಲ್ಲಿ ಮಾಡಿದೆ. ಅದೇನೇನೆ ಶಿವ ತಿನ್ಬಿಟ್ಟು ವಾಕಿಂಗ್ ಹೋಗೈತೆ. ತಿಂದು ಸ್ವಲ್ಪ ಜೀರ್ಣ ಆಗಿಲ್ಲ ಅಂದ್ಬಿಟ್ಟು ತಿಂದ ತಕ್ಷಣ ಜೀರ್ಣ ಆಗ್ಬಿಡ್ಬೇಕು ಫ್ರೆಂಡ್ಸ್ ನನ್ನ ಗಂಡನಿಗೆ. ಅದೇ ಹೊಟ್ಟೆ ಅನ್ಕೊಂಡಿದ್ದ ಮಿಕ್ಸಿ ಅನ್ಕೊಂಡಿದ್ದ ಗೊತ್ತಾಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ರೇವಂತ್ ಅವ್ರದ್ದು 13ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ವೀಣಾ ಸಿಸ್ಟರ್ 16ಕ್ಕೆ ಹ್ಯಾಪಿ ಬರ್ತಡೇ. ದೀಕ್ಷಿತ್ 11ಕ್ಕೆ ಹ್ಯಾಪಿ ಬರ್ತಡೇ. ಮಾನಸ 11ಕ್ಕೆ ಹ್ಯಾಪಿ ಬರ್ತಡೇ. ತೇಜಸ್ 10ನೇ ತಾರೀಕು ಹ್ಯಾಪಿ ಬರ್ತಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್.